ಸ್ವಾಮಿ ಸಜ್ಜನಾ ಪ್ರೇಮಿ. ಸಂತೋಷವಾಯಿತು ನಾರಾಯಣ. ಸ್ವಾಮಿ ನಾರದರೆ ಬಲದೇವ, ನೀವೆಲ್ಲರೂ ದೀರ್ಘಾಲೋಚನೆಯಲ್ಲಿ ಮಳೆಬಿಡುವಂತೆ ತೋರುತ್ತದೆ. ನೂತನ ವಿಷಯವೇನಾದರೂ ತಿಳಿದು ನಡೆಯುವ ವಿಷಯವಿದ್ದಂತೆ ತೋರುತ್ತದೆ. ನಾನಾದರೂ ಒಳ್ಳೆಯ ಸಮಯಕ್ಕೆ ಬಂದಂತಾಯಿತು ನಾರಾಯಣ ನಾರಾಯಣ. ಸ್ವಾಮಿ ತಾವು ತ್ರಿಲೋಕ ಸಂಚಾರಗಳು. ಹೌದು ಕೃಷ್ಣ. ಅರಿದವರಂತೆ ಮಾತನಾಡುವರು ಇದು ನಿಮಗೆ ಉಚಿತವೇನೋ ಸ್ವಾಮಿ? ಸಜ್ಜನ ಪ್ರೇಮ ಅದು ಏನು ಕೃಷ್ಣ? ನಾನು ಈಗಲ್ಲವೇ ಬಂದಿರುವುದು. ನಾನು ಬರುವ ಮೊದಲು ನೀವೆಲ್ಲರೂ ದೀರ್ಘಾಲೋಚನೆಯಿಂದ ಮಾತನಾಡಿದ ವಿಷಯವು ನನಗೇನು ತಿಳಿಯದು ಕೃಷ್ಣ. ನೀವು ಲಗ್ನದ ವಿಷಯವಾಗಿ ಬಹು ದೀರ್ಘಾಲೋಚನೆಯಲ್ಲಿ ಇದ್ದಂತೆ ಕಾಣುತ್ತದೆ. ಇಷ್ಟಕ್ಕೂ ನೀವು ಯಾರ ಲಗ್ನದ ವಿಷಯವಾಗಿ ಮಾತನಾಡುತ್ತಿರುವರು ಏನೋ ಅರಿಯದವರ ಎನ್ನ ಕಿವಿಯಲ್ಲಿ ಉಸಿರು ಬಲದೇವ ತಿಳಿದು ನಿಂದೆಯ ಭಾವ. ಅವೋ ನಾರದರೆ, ಅವೋ ಕೃಷ್ಣ, ನೀವು ತ್ರಿಲೋಕ ಸಂತಾನಗಳು. ಹೌದು ಕೃಷ್ಣ. ನಿಮಗೆ ತಿಳಿದ ವಿಷಯ ಯಾವುದಿರುವುದು? ವಿಶ್ವ ರಾಷ್ಟ್ರವಾದ ಸಂಗತಿಗಳು ಬೇರೊಬ್ಬರಿಗೆ ತಿಳಿಸಬಹುದರೆ ಅವರ ಸಮಾಚಾರವು ಅರ್ಥವಾಗುವುದಿಲ್ಲ ಸ್ವಾಮಿ ನಾರದರೆ. ಅವೋ ಕೃಷ್ಣ, ಆದರೂ ನೀವು ಸುಮ್ಮನಿರುವ ಸ್ವಾಮಿಗಳಲ್ಲ. ಹೌದೇನು ಕೃಷ್ಣ? ಯಾರಿಂದಲಾಗಲೇ ತಿಳಿತೀರಿ ಮತ್ತು ನಿಮಗೆ ಮಾತನ ಕೆಲಸವನ್ನು ಆಗಬೇಕು. ಅವರವರಿಗೆ ಸ್ವಲ್ಪ ತಂಟೆ ತನಕ ರಾಜಾಂತವನ್ನು ನಡೆಸಿದರೆ ನಿನಗೆ ಬಹಳ ಸಂತೋಷ ಸ್ವಾಮಿ ನಾರದರೆ. ಗಾನವಂತ ವಿಚಾರದ ಅಹೋ ಕೃಷ್ಣ ಬಲರಾಮ ದೇವರೇ. ಸ್ವಾಮಿ ನಾರದರೆ, ನೀವು ಈರುವರು ಯೋಚಿಸಿದ ಕಾರ್ಯ ಜರುಗಿಸಬೇಕೆನ್ನುವ ನಿಮ್ಮ ಮನ ಅಭಿಪ್ರಾಯಗಳು ತಿಳಿದಿರುವುದೇನಪ್ಪ ದೇವಕಿ ತನ್ನೆಯರೇ, ಕೃಷ್ಣ ಬಲರಾಮರೇ. ಹೌದು ದೇವ. ಆಕಳಿಸಿದರೆ ಹಲ್ಲುಗಳನ್ನು ಲೆಕ್ಕ ಮಾಡುವನು. ಈತನು ಸರ್ವಂತ್ರ ಯಾಮೆಯು. ಆತನಿಗೆ ತಿಳಿಯದ ವಿಷಯವು ಯಾವುದಿರುವುದು? ಎಲ್ಲ ವಿಷಯಗಳು ಗೊತ್ತೇ ಇರುವವು. ಇಷ್ಟಕ್ಕೂ ನಾನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡುವ ಕೆಲಸವೆಂದು ಆತನಿಗೆ ತಿಳಿದೇ ಇರುವುದು. ಇರಲಿ ಇರಲಿ ಕೆಲ ಸಾರಥಿ. ಈಗ ಸದ್ಯ ಬಲರಾಮನು ಆ ಸಸರೇಖೆಯನ್ನು ಮತ್ತೆ ಅಷ್ಟ ಐಶ್ವರ್ಯ ಸುತನಿಗೆ ಕೊಡಬೇಕೆಂದು ನಿಶ್ಚಯ ಮಾಡಿರುವನು ಏನು? ಅಥವಾ ಪಾಂಡವರ ಅಭಿಮಾನವನಿಗೆ ಮಾಡಿಕೊಳ್ಳುವುದಿಲ್ಲವೆಂದು ಧಿಕ್ಕರಿಸುವರೋ ಏನು? ಇರಲಿ ಇರಲಿ ಎಲ್ಲ ಸಾರಥಿ. ಭೂಪತಿ, ಇವರ
ಅವರನ್ನು ವಿಚಾರಿಸುವನು. ಅಹೋ ಬಲದೇವ, ಸ್ವಾಮಿ ಮುನಿಪುಂಗವ, ನಿಮ್ಮ ಮಗವನ್ನು ಯಾವ ರಾಜಪುತ್ರನಿಗೆ ಕೊಡಬೇಕೆಂದು ನಿಶ್ಚಯ ಮಾಡಿಯೋ ಬಲದೇವ, ತಿಳಿಸಲಿಲ್ಲಯ ಬಾ. ಅದು ನಾಗದರೆ ಎಂತ ಭಿನ್ನತವನ್ನು ಲಾಲಿಸಿರಿ. ನಮ್ಮ ಸಹೋದರಿಯಾದ ಸುಭದ್ರಾನಂದನಿಗೆ ಎನ್ನ ಮೋಹದ ಪುತ್ರಿಯಾದ ದಶರೇಖೆಯನ್ನು ಕೊಟ್ಟು ವಿವಾಹ ಮಾಡುವನೆಂದು ಹೇಳಿರುವನು. ಅವನೇನು ಬಲದೇವ? ಸ್ವಾಮಿ ನಾಗದರೆ, ಬಲದೇವ, ಇದಕ್ಕೆ ನಾನೇನು ಮಾಡಲು ಮುಂದೆ ಬರತಕ್ಕ ಕಾಲ ವರ್ತಮಾನಗಳು ಯಾಕಿರುವವೋ ಏನೋ ತಿಳಿಯದು. ಯಾರು ಬಲ್ಲದ ಬ್ರಹ್ಮನಂದನ ಮುಂದಿನ ಭವಿಷ್ಯದ ಕದನ. ಅಹೋ ಬಲದೇವ, ಹೇಳಿ ಕೇಳು. ಸ್ವಾಮಿ ಮುನಿಪುಂಗವ, ಚೆನ್ನಾಗಿಯೇ ಸಂಶಯ ಇರುವುದೇ? ಹೌದು ಸ್ವಾಮಿ. ಪಾಪ ಸುಭದ್ರೆಯು ಎಷ್ಟೋ ಮನೋ ಬೈಕೆಯಿಂದ ಕೇಳುತ್ತಿರುವಳು. ಸಸಿರೇಖೆಯು ಅಭಿಮಾನವು ದಂಪತಿಗಳಾದರೆ 3 ಲೋಕಗಳಲ್ಲಿ ಸಹ ಹರ್ಷ ಪಡುವರು. ಅಹೋ ಬಲದೇವ, ಸ್ವಾಮಿ ಮುನಿಪುಂಗವ, ನಮಗೂ ಸಹ ಯಥೇಷ್ಟವಾಗಿ ಹೋಳಿಗೆ ಸಿಗುವುದು. ನಿಮ್ಮೆಲ್ಲರಿಗಿಂತಲೂ ನನಗೆ ಆತುರ ಹೆಚ್ಚಾಗಿರುವುದು. ಇಷ್ಟಕ್ಕೂ ನಿಮ್ಮ ಸಂಸಾರ ತಾಪತ್ರಯಾದಾಗ ಈ ಸನ್ಯಾಸಿಗೆ ಏನು ಗೊತ್ತು ಬಲದೇವ? ತಿಳಿಸಲಿಲ್ಲಯ ಭಾವ. ಸರಿ ಸರಿ, ಆತನ ಅಸ್ತ್ರವನ್ನು ಆತನಿಗೆ ಪ್ರಯೋಗಿಸಿದಂತಾಯಿತು. ಸುಭದ್ರೆಯು ಅಣ್ಣನಿಗೆ ಸರಿಯಾದ ಮಾತು ಆಡಿರುವಳು. ಇದಕ್ಕೆ ಸಮಾಧಾನ ಏನು ಬರುವುದು ನೋಡೋಣ. ಹಾಗಲಿ ಬಲಭದ್ರ. ಸ್ವಾಮಿ ನಾರದರೆ, ನಿನ್ನ ಮನಸ್ಸಿನಲ್ಲಿ ಇದ್ದಿದ್ದು ತಿಳಿಸಿಬಿಡು. ಓಹೋ, ತಪ್ಪುವಂತಿಲ್ಲ, ಹೇಳುವಂತ ನಾವು ಬಲರಾಮ ರಣಧಾಮ. ಅಹೋ ಅಣ್ಣಯ್ಯ, ತಂಗಿ ಸುಭದ್ರ, ಬರೀ ಮಾತಿನಿಂದ ಹೇಳಿದರೆ ನನ್ನ ಮನಸ್ಸು ಒಪ್ಪಲಾರದು. ಅದು ಹೇತಕ್ಕೆ ಸುಭದ್ರ? ಯಾಕೆಂದ್ರೆ ಮುಂದೆ ನಿನಗೆ ಈ ಮಾತು ನೆನಪಿರುತ್ತದೋ ಇಲ್ಲವೋ ನಾನು ಹೇಗೆ ನಂಬಲಿ? ಅದಕ್ಕಾಗಿ ಅಣ್ಣನಾದ ಶ್ರೀಕೃಷ್ಣನು ಮತ್ತು ನಾರದರ ಮುಂದೆ ಎನ್ನ ಕರವನ್ನಿಟ್ಟು ಅಭಯವನ್ನು ಕೊಟ್ಟರೆ ಮಾತ್ರ ನನ್ನ ಮನಸ್ಸಿಗೆ ಸಂಪದವಾಗುವುದು. ಅಣ್ಣ, ನನಗೆ ಅಭಯವನ್ನು ಕೊಡು ಈ ಕ್ಷಣ. ಸುಭದ್ರ, ಅಣ್ಣ ಬಲಭದ್ರ, ನಾನು ಎಷ್ಟು ಹೇಳಿದ ಕಾಲಕ್ಕೂ ನನ್ನ ಮನಸ್ಸಿಗೆ ಸಮಾಧಾನ ಹುಟ್ಟದಾಯ್ತಲ್ಲ. ಹೌದು ಅಣ್ಣಯ್ಯ. ನಿನ್ನ ನಂಬಿಕೆ ಇಲ್ಲದೆ ಈ ಶರೀರಕ್ಕೆ ಎಲ್ಲಿಗೆ ಹೋಗುತ್ತಾಳೆ? ಇನ್ನೂ ನಿನಗೆ ನಂಬಿಕೆ ಇಲ್ಲದಿದ್ದರೆ ಪ್ರಮಾಣ ಮಾಡಿ ಹೇಳುವನು, ಕೈ ಹಿಡಿ. ಮೂರು ಹಿರಿಯರ ಸಾಕ್ಷಿಯಾಗಿ ಕೊಟ್ಟ ಮಾತ ತಪ್ಪವನಲ್ಲ. ಸಂತೋಷದಿಂದ ನಡಿಯಮ್ಮ ಸುಭದ್ರ. ಸಮುದ್ರ ಅಣ್ಣಯ್ಯ, ಹಂಗೆ ಸುಭದ್ರ, ಇದೇ ಮಾತು ಮುಂದೆ ನೆನಪಿಟ್ಟುಕೊಳ್ಳಬೇಕು. ಸಹಜವಾಗಿ ಕೊಟ್ಟ ಮಾತನ್ನ ಮರೆಯಬಾರದು.
ವಿರೂಪಾಕ್ಷಿ ಅವರು ಪ್ರಧಾನ ಪಾತ್ರ ವಹಿಸಿ ಸತ್ತರಿಗೆ ಬೆಂಗಳೂರು 500 ರೂಪಾಯಿಗಳನ್ನು ಹಾಳು ಮಾಡಿದ್ದಾರೆ. ತಂದೆ ಸುಭದ್ರ, ಅಣ್ಣ ಕೇಶವ, ಅಣ್ಣನಾದ ಬಲರಾಮನು ಪ್ರಮಾಣ ಮಾಡಿಕೊಟ್ಟಿದ್ದೇ ಮೇಲಾಗಿತು. ಹೌದು ಅಣ್ಣಯ್ಯ. ಥೋರ ಚಂದ್ರಾದಿಗಳು ಗತಿ ತಪ್ಪಿ ನಡೆದರೆ ನಮ್ಮ ಅನ್ನ ಕೊಟ್ಟ ಮಾತು ತಪ್ಪೋದಿಲ್ಲ ಅಂದು ಇನ್ನೂ ಕಾರ್ಯಗಳೆಲ್ಲ ಮುಂದೆ ಇರುವವು. ಈ ವಿಷಯದಲ್ಲಿ ಸಮಸ್ಯೆಯನ್ನು ಪಡೆದೆ ಅಂತಃಪುರಕ್ಕೆ ತೆರಳು ತಂಗಿ ಸುವಾಗಿ. ಇಷ್ಟು ನಿಂತಾಗಲೇ ಅಣ್ಣಯ್ಯ. ಇದೇ ಗ್ರಾಮದ ಅಕ್ಷರ ಬಲ್ಲಿ ಅವರು ಬಂದು ಭಾಗವಹಿಸುತ್ತೇನೆ. ಹಪ್ಪಳೆಯನ್ನು ಕೊಟ್ಟರೆ ಹೋಗಿ ಬರುತ್ತೇನೆ. ನಾರಾಯಣ ನಾರಾಯಣ. ಸ್ವಾಮಿ ನಾರಾಯಣನೇ ಹೋಗಿ ಬಲವಂತನಾಗಿದೆ. ಅಭಿಮಾನ್ಯು ನಂದನ